ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶಾರದಾ ಚಂದ್ರಮೌಳೀಶ್ವರ ಸದ್ಗುರು ಚರಣಾರವಿಂದಾಭ್ಯಾಂ ನಮೋ ನಮಃ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣಪರಾಗಿಣೆ ಸರ್ವಸ್ಯಾರ್ತ್ರಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ. ಎಲ್ಲ ಯೂಟ್ಯೂಬ್ ಚಾನಲ್ ಮಿತ್ರ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನವರಾತ್ರಿಯ ಶುಭಾಕಾಂಕ್ಷೆಗಳು. ಈ ನವರಾತ್ರಿಗಳಲ್ಲಿ ದುರ್ಗಾ ಚಂಡಿಕಾ ಪರಮೇಶ್ವರಿಯ ವಿಶೇಷವಾದ ಆರಾಧನೆ ಮತ್ತು ಪೂಜೆಗಳು ತುಂಬ ವಿಶೇಷವಾಗಿರುತ್ತದೆ. ಇಂಥ ದೇವಿಯ ಅವತಾರವಾಗಿರುವಂಥ ಇಂಥ ಸಂದರ್ಭಗಳಲ್ಲಿ ಆ ದೇವಿಯನ್ನು ಕುರಿತು ವಿಶೇಷವಾದ ಶ್ಲೋಕಗಳೆಲ್ಲ ಇದೆ. ಅದರಲ್ಲೂ ಕೂಡ ದುರ್ಗಾ ಸಪ್ತಶತಿ ಅಂತಂದರೆ ದೇವಿಗೆ ಸಂಬಂಧಪಟ್ಟಿರುವಂತಹದ್ದು 700 ಶ್ಲೋಕಗಳು. ಆ 700 ಶ್ಲೋಕಗಳನ್ನು 13 ಅಧ್ಯಾಯಗಳಾಗಿ ವಿಂಗಡಣೆ ಮಾಡಿದ್ದಾರೆ. 13 ಅಧ್ಯಾಯಗಳಲ್ಲಿ ಆ ತಾಯಿಯ ಅವತಾರ ಏದಕ್ಕೋಸ್ಕರವಾಗಿತು, ಏನಕ್ಕೋಸ್ಕರವಾಗಿ ಆ ತಾಯಿ ಅವತಾರವನ್ನು ಎತ್ತಿದ್ದಾಳೆ, ಯಾರ್ಯಾರ ಶತ್ರುಗಳನ್ನು ಸಂಹಾರ ಮಾಡಿದ್ದಾಳೆ, ಲೋಕಕ್ಕಾಗಿ ಜಗತ್ತಿಗಾಗಿ ಏನೇನನ್ನ ಆ ತಾಯಿ ನಮಗೆ ಕೊಟ್ಟಿದ್ದಾಳೆ ಅನ್ನುವಂಥ ವರ್ಣನೆ ಮಾಡುವಂಥದ್ದೇ ಈ ದುರ್ಗಾ ಸಪ್ತಶತಿಯ ಶ್ಲೋಕಗಳಲ್ಲಿ ಬರುವಂಥದ್ದು. ಈ 13 ಅಧ್ಯಾಯಗಳನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇ ಅಧ್ಯಾಯದಲ್ಲಿ ಮಹಾಕಾಳಿಯ ಸ್ವರೂಪದಲ್ಲಿ ಆ ತಾಯಿ ಇರ್ತಾಳೆ, ಯುದ್ಧಗಳನ್ನು ಮಾಡಿ ಅವರನ್ನು ಸಂಹಾರ ಮಾಡ್ತಾಳೆ ಅನ್ನುವಂಥ ಎಲ್ಲ ವಿಷಯಗಳನ್ನು ಹೇಳಿರುವಂತಹದ್ದೇ ಈ ದುರ್ಗಾ ಸಪ್ತಶತಿಯ 8, 9, 10 ಅಧ್ಯಾಯಗಳಲ್ಲಿ ಬರುವಂತಹದ್ದು. ಇನ್ನು 11ನೇ ಅಧ್ಯಾಯದಲ್ಲಿ ಆ ದೇವಾನುದೇವತೆಗಳು ವಿಜಯವನ್ನು ಪ್ರಾಪ್ತಿಯಾದಾಗ ತಾಯಿಯ ಮೇಲೆ ಹೆಚ್ಚಿನ ಭಕ್ತಿ ಪ್ರಾಪ್ತಿ ಉಂಟಾಗಿ ಆ ದೇವಿಯನ್ನು ವರ್ಣನೆ ಮಾಡ್ತಾ ಬರ್ತಾರೆ, ದೇವಿಯ ಸ್ತುತಿಯನ್ನು ಮಾಡ್ತಾ ಬರ್ತಾರೆ. ಇವೆಲ್ಲನೂ ನಾರಾಯಣೀ ನಮೋಸ್ತುತೆ ನಾರಾಯಣೀ ನಮೋಸ್ತುತೆ ಅಂತ ಹೇಳಿ ದೇವಿಯನ್ನು ಸ್ತೋತ್ರ ಮಾಡ್ತಾ ಬರ್ತಾರೆ. ಇವೆಲ್ಲವೂ ಕೂಡ 11ನೇ ಅಧ್ಯಾಯದಲ್ಲಿ ಬರುತ್ತೆ. ಅದಾದ ನಂತರ 12ನೇ ಅಧ್ಯಾಯದಲ್ಲಿ ದೇವಿ ನಮಗೆ ಯಾವ ಕಷ್ಟಗಳನ್ನು ಯಾವ ರೀತಿಯಾಗಿ ನಿವೃತ್ತಿ ಮಾಡ್ತಾಳೆ ಅನ್ನುವಂಥ ಶ್ಲೋಕಗಳನ್ನೆಲ್ಲ ಒಳಗೊಂಡಿರುವಂತಹದ್ದೇ ಈ 12ನೇ ಅಧ್ಯಾಯ. ಅದರಲ್ಲೂ ಕೂಡ 11ರಲ್ಲಿ ಸರ್ವ ಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ ಅಂತ ಹೇಳಿ ಬರುತ್ತೆ. ಅದು ತುಂಬ ವಿಶೇಷವಾಗಿರುವಂಥ ಶ್ಲೋಕ. 12ರಲ್ಲಿ ಸರ್ವ ಬಾಧಾ ವಿನಿರ್ಮುಕ್ತ ಧನ ಧಾನ್ಯ ಸಮನ್ವಿತ ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯತಿ ನ ಸಂಶಯ ಎನ್ನುವಂಥ ಶ್ಲೋಕ. ಇದೆಲ್ಲ ತುಂಬ ವಿಶೇಷವಾಗಿರುವಂತಹದ್ದು. ಜೊತೆಯಲ್ಲಿ ಈ ದುರ್ಗಾ ಸಪ್ತಶತಿಯಲ್ಲಿ 13ರಲ್ಲಿ ಫಲಶ್ರುತಿ ಕೂಡ ಬರುತ್ತೆ. ಶ್ರುತಂ ಹರತಿ ಪಾಪಾನಿ ಅಂತ ಹೇಳಿದ್ದಾರೆ. ಯಾರೇ ಆಗಲಿ ಈ ದುರ್ಗಾ ಸಪ್ತಶತಿಯನ್ನ ಈ ನವರಾತ್ರಿಗಳಲ್ಲಿ ಕೇಳುವಂಥದ್ದೇ ಆಗಲಿ ಅಥವಾ ಪಾರಾಯಣ ಮಾಡುವಂಥದ್ದೇ ಆಗಲಿ ಮಾಡಿದ್ದೇ ಆದರೆ ತುಂಬ ವಿಶೇಷವಾದ ಫಲಗಳನ್ನೆಲ್ಲ ಹೊಂದುತ್ತಾರೆ. ಅದರಲ್ಲೂ ಕೂಡ ಈ 9 ದಿನಗಳಲ್ಲಿ ಏಕೋತ್ತರ ವೃದ್ಧಿ ಪಾರಾಯಣ ಅಂತ ಹೇಳಿದ್ದಾರೆ. ಅಂದರೆ ಮೊದಲನೇ ದಿವಸದಿಂದ ಕೊನೆಯ ದಿವಸದವರೆಗೂ ಸಪ್ತಶತಿಯನ್ನು ಆರೋಹಣ ರೀತಿಯಲ್ಲಿ ಪಾರಾಯಣವನ್ನು ಮಾಡ್ತಾ ಬಂದಾಗ ಆ ದೇವಿಯ ಅನುಗ್ರಹಕ್ಕೆ ಹೆಚ್ಚಾಗಿ ನೀವು ಪಾತ್ರರಾಗ್ತೀರಾ. ಅದೇ ರೀತಿಯಾಗಿ ಆದರೆ ನಾವು ದುರ್ಗಾ ಸಪ್ತಶತಿನೇ ಪಾರಾಯಣ ಮಾಡಬೇಕಾ ಅಂತಂದರೆ ಇಲ್ಲ, ನೀವು ಯಾವ ದೇವಿಯನ್ನಾದರೂ ಪಾರಾಯಣ ಮಾಡಿ. ಒಟ್ಟಿನಲ್ಲಿ ಈ 9 ದಿನಗಳಲ್ಲಿ ದೇವಿಯ ರೂಪಗಳು ನಾನಾ ರೂಪಗಳಾಗಿದೆ. ಇಂಥ ನಾನಾ ರೂಪಗಳಿರುವಂಥ ಆ ದೇವಿಯ ಆರಾಧನೆಯನ್ನು ಈ ನವರಾತ್ರಿಗಳಲ್ಲಿ ನೀವು ಮಾಡಿದಾಗ ಹೆಚ್ಚಿನ ಫಲಗಳನ್ನು, ಸೌಖ್ಯಗಳನ್ನು, ಸುಖಗಳನ್ನೆಲ್ಲ ಅನುಭವಿಸ್ತೀರಾ. ನಿಮ್ಮ ಆಯಸ್ಸು, ಆರೋಗ್ಯ, ಐಶ್ವರ್ಯಗಳೆಲ್ಲವೂ ಅಭಿವೃದ್ಧಿ ಹೊಂದಿ ಆ ದೇವಿಯ ಪೂರ್ಣ ಅನುಗ್ರಹಕ್ಕೆ ನೀವು ಕೂಡ ಈ 10 ದಿನಗಳಲ್ಲಿ ಪಾತ್ರರಾಗಿ ಹೆಚ್ಚಾಗಿ ನೀವು ಕೂಡ ದೇವಿಯ ಆರಾಧನೆಯನ್ನು ಮಾಡಿ ಎನ್ನುವಂಥ ವಿಷಯವನ್ನು ಹೇಳುತ್ತಾ ಈ ಒಂದು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀ ಜಗದಂಬಾರ್ಪಣಮಸ್ತು.